ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ಪ್ರತಾಪ್ ರೆಪ್ಪಾಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಮನುಷ್ಯನಾದನು ತನ್ನಲ್ಲಿರುವ ನ್ಯೂನತೆಗಳನ್ನ ಬಿಟ್ಟು ಬೇರೆಯವರಲ್ಲಿರ್ತಕ್ಕಂಥ ದೋಷಗಳನ್ನ ಹುಡುಕೋ ಕೆಲಸ ಮಾಡ್ತಾನೆ. ಅದೇನೋ ಒಂದು ಮಾತಿದೆಯಲ್ಲ, ಬೇರೆಯವ್ರ ತಟ್ಟೆಯಲ್ಲಿ ನೊಣ ನೋಡ್ತಿರ್ತಾರಂತೆ, ತಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿರೋದೇ ಕಾಣಿಸೋದಿಲ್ವಂತೆ ಅವ್ರ ಕಣ್ಣಿಗೆ. ಸ್ನೇಹಿತರೆ, ನಾವು ಜೀವನದಲ್ಲಿ ಅತ್ಯುತ್ತಮವಾದದನ್ನ ಸಾಧನೆ ಮಾಡಬೇಕು ಅಂದ್ರೆ ಮೊದಲು ನಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ನಾವೇ ಕಂಡಿಡ್ಕೋಬೇಕು, ಅದನ್ನ ಸರಿಪಡಿಸ್ಕೋಬೇಕು. ಅದನ್ನ ಬಿಟ್ಟು ನಾವು ಬೇರೆಯವ್ರನ್ನ ಬೊಟ್ಟು ಮಾಡ್ತಾ ನೀವು ಸರಿ ಇಲ್ಲ ಅಂತ ಹೇಳ್ತಾ ಕೂತ್ಕೊಂಡ್ರೆ ಅದರಿಂದ ನಷ್ಟ ನಮ್ಗೇನೆ. ಬನ್ನಿ, ಇದ್ರ ಬಗ್ಗೆ ಒಂದು ಕಥೆಯನ್ನ ಹೇಳೋದ್ರ ಮೂಲಕ ತಮಗೆ ಸವಿಸ್ತಾರವಾಗಿ ತಿಳಿಸ್ತೇನೆ. ಅದಕ್ಕೂ ಮುಂಚೆ ಇದುವರೆಗೂ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ತಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ, ಹಾಗೆ ಯಾವುದೇ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಸ್ನೇಹಿತರೆ, ಬಹಳ ಹಿಂದೆ ಒಂದು ಆಶ್ರಮವಿತ್ತು. ಅಲ್ಲಿನ ಗುರುಗಳು ತನ್ನ ಶಿಷ್ಯನ ವಿದ್ಯಾಭ್ಯಾಸ ಮುಗಿದ ನಂತರ ಆತನ ಶ್ರದ್ಧೆ, ಭಕ್ತಿ, ಪ್ರಾಮಾಣಿಕತೆಯನ್ನು ಮೆಚ್ಚಿ ಆತನಿಗೆ ಒಂದು ಕನ್ನಡಿಯನ್ನು ಕೊಟ್ಟು, ಇದು ಸಾಮಾನ್ಯವಾದ ಕನ್ನಡಿಯಲ್ಲ, ಇದೊಂದು ಅದ್ಭುತ ಚಮತ್ಕಾರವಾದ ಕನ್ನಡಿ. ಇದು ಮನುಷ್ಯನ ಮನಸ್ಸಿನಲ್ಲಿರುವ ಗುಣಗಳು, ಅವಗುಣಗಳನ್ನು ತೋರಿಸುತ್ತದೆ ಎಂದು ಗುರುಗಳು ಹೇಳಿದಾಗ ಶಿಷ್ಯನಿಗೆ ಗುರುಗಳು ಆಶೀರ್ವದಿಸಿ ನನಗೆ ಚಮತ್ಕಾರದ ಕನ್ನಡಿಯನ್ನು ನೀಡಿದ್ದು ಹೆಚ್ಚು ಖುಷಿಯಾಗಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಗುರುಗಳಿಗೆ ಧನ್ಯತಾ ಭಾವದಿಂದ ನಮಸ್ಕರಿಸಿ ಖುಷಿಪಟ್ಟನು. ಹಾಗೆಯೇ ಆತನ ತಲೆಯಲ್ಲಿ ಈ ಆಶ್ರಮವನ್ನು ಬಿಡುವ ಮುಂಚೆ ಇದರ ಚಮತ್ಕಾರದ ಬಗ್ಗೆ ತಿಳಿಯುವ ಕುತೂಹಲವು ಹೆಚ್ಚಾಗಿ ಅದನ್ನು ಪರೀಕ್ಷಿಸಲು ನಿರ್ಧರಿಸಿದನು. ತನ್ನ ಗುರುಗಳ ಮನಸ್ಸಿನಲ್ಲಿ ಏನಿದೆ ಎಂಬುವ ಕುತೂಹಲವು ಸಹ ಹೆಚ್ಚಾಗಿ ತನ್ನ ಕೈಯಲ್ಲಿರುವ ಕನ್ನಡಿಯನ್ನು ಗುರುಗಳ ಕಡೆಗೆ ತಿರುಗಿಸಿದನು. ಆಗ ಅವನಿಗೆ ಗುರುಗಳಿಗೆ ಸಂಬಂಧದ ಬಗ್ಗೆ ವಿಪರೀತ ಮೋಹ ಹಾಗೂ ದುರಾಂಕಾರವಿರುವುದು ಗೋಚರವಾಯಿತು. ಇದರಿಂದ ಆತನಿಗೆ ಆಶ್ಚರ್ಯವಾಗಿ ನಮ್ಮ ಗುರುಗಳಿಗೆ ಈ ರೀತಿಯಾದ ನ್ಯೂನತೆಗಳು ಇರುವುದನ್ನು ಕಂಡು, ಹರೆ, ನಮ್ಮ ಗುರುಗಳನ್ನು ನಾನು ದೇವರು ಎಂದುಕೊಂಡಿದ್ದೆ, ಇವರಿಗೆ ಯಾವುದೇ ಕೆಟ್ಟ ಮನಸ್ಸು ಗುಣಗಳು ಇರುವುದಿಲ್ಲವೆಂದು ಭಾವಿಸಿದ್ದೆ. ಆದರೆ ನನ್ನ ಅಭಿಪ್ರಾಯ ತಪ್ಪಾಗಿದ್ದು ಗುರುಗಳು ಸಹ ಸಾಮಾನ್ಯರಂತೆ ಅವಗುಣಗಳನ್ನು ಹೊಂದಿದ್ದಾರೆ ಎಂದು ತಿಳಿದು ಅಲ್ಲಿಂದ ಹೊರಟ. ಮುಂದೆ ಈ ಒಂದು ಅದ್ಭುತವಾದ ಚಮತ್ಕಾರವಾದ ಕನ್ನಡಿಯ ಸಹಾಯದಿಂದ ಜನರ ಮನಸ್ಸಿನಲ್ಲಿರುವ ಯೋಚನೆಗಳನ್ನು ತಿಳಿಯಲು ಆಸಕ್ತನಾದನು. ತಾನು ಎಲ್ಲಿಗೆ ಹೋಗುತ್ತೇನೋ, ಯಾರನ್ನು ಭೇಟಿಯಾಗುತ್ತಾನೋ ಅವರುಗಳ ಮನಸ್ಸನ್ನ ಅರಿಯುವ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ. ಇವನ ಕೆಲವು ಸ್ನೇಹಿತರನ್ನು ಭೇಟಿಯಾಗ್ತಾನೆ ಮತ್ತು ಸಂಬಂಧಿಕರನ್ನ ಭೇಟಿಯಾಗ್ತಾನೆ. ಯಾರನ್ನೆಲ್ಲ ಭೇಟಿಯಾಗ್ತಾನೋ ಅವರೆಲ್ಲರಲ್ಲೂ ಕೆಲವು ದೋಷಗಳು, ನ್ಯೂನತೆಗಳು, ವೀಕ್ನೆಸ್ಗಳನ್ನ ಇರುವುದನ್ನ ಕಂಡು ಈತ ತುಂಬಾ ಬೇಸರವನ್ನ ಪಟ್ಕೋತಾನೆ. ಅದೇ ಬೇಸರದಿಂದ ಮನೆಯ ಕಡೆಗೆ ನಡೆಯುತ್ತಾನೆ. ಕೊನೆಗೆ ತನ್ನ ಮನೆಗೆ ಹೋದಾಗ ಆತ ತನ್ನ ಕನ್ನಡಿಯಿಂದ ಪೋಷಕರನ್ನು ಪರೀಕ್ಷಿಸಲು ನಿಶ್ಚಯಿಸುತ್ತಾನೆ. ಈತನಿಗೆ ತನ್ನ ತಂದೆಯ ಮೇಲೆ ವಿಪರೀತವಾದ ಗೌರವ. ತನ್ನ ತಂದೆ ಸಮಾಜದಲ್ಲಿ ಒಳ್ಳೆಯ ಮನುಷ್ಯ ಎಂಬ ಹೆಸರು ಪಡೆದಿರುವುದು ಈತನಿಗೆ ಹೆಮ್ಮೆ ಎನಿಸಿರುತ್ತದೆ. ಹಾಗೆಯೇ ತನ್ನ ತಾಯಿಯು ಒಳ್ಳೆಯ ಮಾನವೀಯತೆಯನ್ನು ಹೊಂದಿರುವ ಮಹಿಳೆ ಎಂಬ ಗರ್ವವೂ ಸಹ ಈತನಿಗೆ ಇರುತ್ತದೆ. ಆದರೆ ಕನ್ನಡಿಯಲ್ಲಿ ನೋಡಿದಾಗ ಆತನ ತಂದೆ ತಾಯಿಯಲ್ಲಿಯೂ ಅನೇಕ ನ್ಯೂನತೆಗಳು, ಅವಗುಣಗಳು ಕಾಣಿಸುತ್ತವೆ. ಇದರಿಂದ ಆತನಿಗೆ ಅತೀವ ದುಃಖವಾಗುತ್ತದೆ. ಹರೆ, ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರೂ ಒಂದಲ್ಲ ಒಂದು ನ್ಯೂನತೆಯನ್ನು, ಅವಗುಣಗಳನ್ನ ಹೊಂದಿದ್ದಾರೆ. ಪ್ರಪಂಚದಲ್ಲಿರುವ ಯಾವ ವ್ಯಕ್ತಿಯೂ ಸರಿಯಿಲ್ಲ, ಎಲ್ಲರೂ ಒಂದಲ್ಲ ಒಂದು ನ್ಯೂನತೆಯನ್ನ ಹೊಂದಿರುತ್ತಾರೆ, ಯಾರು ಪರಿಪೂರ್ಣರಲ್ಲ ಎಂಬ ದುಃಖ ಹೆಚ್ಚಾಗಿ ಆತನಲ್ಲಿ ಜಿಗುಪ್ಸೆ ಹೆಚ್ಚಾಗುತ್ತದೆ. ಮುಂದೆ ಆತನು ಕನ್ನಡಿಯನ್ನು ತೆಗೆದುಕೊಂಡು ನೇರವಾಗಿ ತನ್ನ ಗುರುಗಳ ಬಳಿಗೆ ಬರುತ್ತಾನೆ. ಬಂದವನೇ ಗುರುಗಳ ಮುಂದೆ ನಿಂತ್ಕೊಳ್ತಾನೆ. ಗುರುಗಳು ತನ್ನ ಶಿಷ್ಯನ ಮುಖವನ್ನು ನೋಡಿದ ತಕ್ಷಣ ಅವರಿಗೆ ಇವನ ಮನಸ್ಥಿತಿಯು ಅರ್ಥವಾಗ್ಬಿಡ್ತದೆ. ಆಗ ತನ್ನ ಶಿಷ್ಯನ ದುಃಖಕ್ಕೆ ಕಾರಣವನ್ನು ಕೇಳ್ತಾರೆ. ಗುರುಗಳೇ, ನೀವು ಕೊಟ್ಟಿರುವ ಈ ಚಮತ್ಕಾರದ ಕನ್ನಡಿಯಿಂದ ಹಲವಾರು ಜನರನ್ನು ಪರೀಕ್ಷಿಸಿದೆ. ನಾನು ಪರೀಕ್ಷಿಸಿದ ಎಲ್ಲರಲ್ಲಿಯೂ ನ್ಯೂನತೆಗಳು, ಅವಗುಣಗಳು ಇರುವುದನ್ನು ಕಂಡುಬಂತು. ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರಲ್ಲಿಯೂ ಒಂದಲ್ಲ ಒಂದು ನ್ಯೂನತೆಗಳಿದ್ದು, ಹಾಗೆಯೇ ನಮ್ಮ ಪೋಷಕರಲ್ಲಿಯೂ ಅಷ್ಟೇ ಏಕೆ
ತಮ್ಮಲ್ಲಿಯೂ ಕೆಲವು ನ್ಯೂನತೆಗಳಿರುವುದು ನನಗೆ ಗೋಚರವಾಯಿತು ಗುರುಗಳೇ ಎಂದು ಹೇಳಿದನು. ಹಾಗೆಯೇ ಮುಂದುವರೆದು, ಗುರುಗಳೇ, ಇದರಿಂದಾಗಿ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವಾಗಿ ಪ್ರಪಂಚದಲ್ಲಿ ಯಾರೂ ನ್ಯೂನತೆ ಇಲ್ಲದವರು ಇಲ್ಲವೇ ಇಲ್ಲ ಎಂಬ ಚಿಂತೆ ನನ್ನನ್ನು ಕಾಡುತ್ತಿದೆ ಎಂದು ಶಿಷ್ಯನು ಗುರುಗಳಿಗೆ ಹೇಳ್ತಾನೆ. ತನ್ನ ಶಿಷ್ಯ ಹೇಳಿದ್ದೆಲ್ಲವನ್ನು ಸಮಾಧಾನದಿಂದ ಕೇಳಿಸಿಕೊಂಡ ಗುರುಗಳು ಕನ್ನಡಿಯನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳುವಂತೆ ಶಿಷ್ಯನಿಗೆ ಹೇಳ್ತಾರೆ. ಅದರಂತೆ ಅವನು ಕನ್ನಡಿಯನ್ನು ತನ್ನ ಕಡೆಗೆ ತಿರುಗಿಸಿಕೊಂಡಾಗ ದಿಗ್ಭ್ರಮೆಗೊಳ್ತಾನೆ. ಇದುವರೆಗೂ ಯಾರ ಕೆಟ್ಟ ಗುಣಗಳು ನ್ಯೂನತೆಗಳು ಆತನು ಕಂಡನೋ ಅವುಗಳೆಲ್ಲವೂ ಇವನೊಬ್ಬನಲ್ಲಿಯೇ ಇರುತ್ತದೆ. ಇವನಿಗೆ ಕನ್ನಡಿಯಲ್ಲಿ ಇವನ ಯಾವುದೇ ಒಳ್ಳೆಯ ಗುಣಗಳು ಕಾಣಿಸುವುದೇ ಇಲ್ಲ. ಆಗ ಆತನ ಗುರುಗಳು, ನಾನು ಈ ಕನ್ನಡಿಯನ್ನು ನೀಡಿದ್ದು ಇದರ ಸಹಾಯದಿಂದ ನಿನ್ನಲ್ಲಿರುವ ನ್ಯೂನತೆಯನ್ನು ನೋಡಿಕೊಂಡು ಅವುಗಳನ್ನು ಸರಿಪಡಿಸಿಕೊಂಡು ಬದುಕಿನಲ್ಲಿ ಉತ್ತಮವಾದ ಮೌಲ್ಯಗಳನ್ನು ರೂಢಿಸಿಕೊಂಡು ಪರಿಪೂರ್ಣ ವ್ಯಕ್ತಿಯಾಗು ಎಂಬ ಉದ್ದೇಶದಿಂದ. ಆದರೆ ನೀನು ಇದರಿಂದ ಬೇರೆಯವರಲ್ಲಿರುವ ನ್ಯೂನತೆಗಳನ್ನು ಹುಡುಕಿಕೊಂಡು ದುಃಖಕ್ಕೊಳಗಾದೆ. ಅದರ ಬದಲಾಗಿ ನೀನು ನಿನ್ನಲ್ಲಿರುವ ಕೆಟ್ಟವುಗಳನ್ನು ಗುರುತಿಸಿಕೊಂಡು ಅವುಗಳನ್ನು ಸರಿಪಡಿಸಿಕೊಂಡಿದ್ದರೆ ಉತ್ತಮವಾದ ಜೀವನವನ್ನ ರೂಪಿಸಿಕೊಳ್ಳಬಹುದಿತ್ತು ಅಲ್ಲವೇ ಎಂದು ಗುರುಗಳು ಆತನನ್ನು ಪ್ರಶ್ನಿಸಿದರು. ಸ್ನೇಹಿತರೆ, ನಮ್ಮ ಜೀವನವನ್ನ ನೋಡಿಕೊಂಡಾಗ ಇಲ್ಲಿರುವ ಮ್ಯಾಜಿಕ್ ಮಿರರ್ ಕಥೆಯಲ್ಲಿ ಕನ್ನಡಿಯೊಂದಿಗೆ ನಮ್ಮ ಇಂಟೆಲಿಜೆನ್ಸ್, ನಮ್ಮ ಬುದ್ಧಿವಂತಿಕೆ ಬೇರೆಯವರ ತಪ್ಪುಗಳನ್ನ ನ್ಯೂನತೆಗಳನ್ನ ಹುಡುಕೋದಕ್ಕೋ ಕಂಡುಹಿಡಿಯೋದಕ್ಕೋ ಅಲ್ಲ. ಪ್ರಪಂಚದಲ್ಲಿರುವ ಎಲ್ಲರೂ ಅವರದೇ ಆದ ಸ್ಟ್ರೆಂತ್ ಮತ್ತು ಡಿಮೆರಿಟ್ಸ್, ವೀಕ್ನೆಸ್ ಹೊಂದಿರ್ತಾರೆ. ಅದು ನಮ್ಮಲ್ಲಿಯೂ ಕೂಡ ಇರುತ್ತೆ. ಆದರೆ ನಾವು ನಮ್ಮ ವೀಕ್ನೆಸ್, ನಮ್ಮ ಅವಗುಣಗಳು ಅಥವಾ ನಮ್ಮ ಡಿಮೆರಿಟ್ಸ್ಗಳನ್ನ ನೋಡೋದಿಲ್ಲ. ಬೇರೆಯವರಲ್ಲಿರ್ತಕ್ಕಂಥ ನ್ಯೂನತೆಗಳು, ಫಾಲ್ಟ್ಗಳನ್ನ ಮಾತ್ರ ನಾವು ಫೋಕಸ್ ಮಾಡಿ ಅದನ್ನ ಕಂಡುಹಿಡಿಯೋದಿಕ್ಕೆ ಹೊರಡ್ತೇವೆ. ಅದರ ಬದಲಾಗಿ ನಮ್ಮ ವೀಕ್ನೆಸ್ ಅನ್ನ ಕಂಡುಹಿಡ್ಕೊಂಡು ಅದನ್ನ ಸರಿಪಡಿಸ್ಕೊಂಡು ನಾವು ಮತ್ತಷ್ಟು ಬಲಿಷ್ಠರಾಗೋದನ್ನ ಬಿಟ್ಟು ಎಲ್ಲಾ ತಪ್ಪುಗಳನ್ನ ಬೇರೆಯವರ ಕಡೆ ಬೊಟ್ಟು ಮಾಡಿ ತೋರಿಸ್ತೇವೆ. ಇದು ಎಷ್ಟು ಸರಿ? ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು, ಪ್ರಪಂಚದಲ್ಲಿರುವ ಯಾರೂ ಪರಿಪೂರ್ಣರಲ್ಲ, ಯಾರೂ ಪರ್ಫೆಕ್ಟ್ ಅಲ್ಲ. ಕೆಲವರು ಉನ್ನತವಾದುದನ್ನ ಸಾಧಿಸ್ತಾರೆ. ಅದಕ್ಕೆ ಕಾರಣ ಅವರು ತಮ್ಮಲ್ಲಿರುವ ನ್ಯೂನ್ಯತೆ, ದೋಷ, ವೀಕ್ನೆಸ್ಗಳನ್ನ ಆದಷ್ಟು ಬೇಗ ಕಂಡುಹಿಡಿದುಕೊಂಡು ಕಾಲಕ್ಕೆ ತಮ್ಮನ್ನ ತೀಡಿಕೊಳ್ಳುತ್ತಾ ಮೇಲೆ ಮೇಲೆ ಹೇರ್ತಾರೆ. ಆದರೆ ಕೆಲವರು ಬೇರೆಯವರ ಫಾಲ್ಟ್ಗಳನ್ನ ಹುಡುಕ್ತಾ ಅವರಿವರನ್ನ ಎಲ್ಲದಕ್ಕೂ ದೂಷಿಸ್ತಾ ಕಾಲ ಕಳೆದು ಎಲ್ಲಾ ತಪ್ಪುಗಳನ್ನ ಬೇರೆಯವರ ಮೇಲೆ ಹಾಕಿ ಪರೋಕ್ಷವಾಗಿ ತಮ್ಮ ಏಳಿಗೆಗೆ ತಾವೇ ಕಲ್ಲು ಹಾಕೊಂಡು ಹಿನ್ನಡೆಯನ್ನ ಅನುಭವಿಸ್ತಾರೆ, ಜೀವನದಲ್ಲಿ ಸೋತು ಹೋಗ್ತಾರೆ. ಆದುದರಿಂದ ಸ್ನೇಹಿತರೆ, ಬೇರೆಯವರ ತಪ್ಪನ್ನ ತಿದ್ದುವ ಕೆಲಸವನ್ನ ಬಿಟ್ಟು ನಮ್ಮನ್ನ ನಾವು ತೀಡ್ಕೊಂಡು ಉತ್ತಮರಾಗೋಣ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡೋಣ. ನನ್ನ ಈ ಸಣ್ಣ ಪ್ರಯತ್ನಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.